ಹಾಯ್ ಎಲ್ರಿಗೂ ನಮಸ್ಕಾರಗಳು. ಹಾಯ್ ಸರಿತಾ ಕುಕ್ ಆ್ಯಂಡ್ ವ್ಲಾಗ್ಸಿಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ಹೋಟೆಲ್ಗಿಂತಲೂ ಆರೋಗ್ಯಕರವಾಗಿ ಅದಕ್ಕಿಂತಲೂ ರುಚಿಯಾಗಿ ಸೂಪರಾಗಿರುವ ಒಂದು ಗರಿ ಗರಿ ಕಬಾಬ್ ಮಾಡಿದ್ದೀನಿ. ಇದನ್ನು ಸುಲಭ ರೀತಿಯಲ್ಲಿ ಬೇಗನೆ ಹೇಗೆ ಮಾಡೋದು ಅಂತ ಕೂಡ ನಿಮಗೆ ನಾನು ಹೇಳಿಕೊಡ್ತೀನಿ. ಇದನ್ನೆಲ್ಲ ನಾವು ಹೊರಗಡೆಯಿಂದ ತರಿಸಿ ತಿನ್ನಬೇಕಾದ ಅಗತ್ಯ ಇಲ್ಲ, ಎಲ್ಲ ಮನೆಯಲ್ಲೇ ಮಾಡ್ಬೋದು. ಯಾಕೆಂದರೆ ನಾವು ಬಳಸಿದ ಎಣ್ಣೆಯನ್ನು ಮತ್ತೆ ಬಳಸೋದಿಲ್ಲ ಅಲ್ವಾ. ಹಾಗೆ ನನ್ನ ಈ ಒಂದು ಚಾನಲ್ಗೆ ನಿಮ್ಮದೆಲ್ಲ ಪ್ರೀತಿ ಸಪೋರ್ಟು ಪ್ರೋತ್ಸಾಹ ಎಲ್ಲ ಇರಲಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಬನ್ನಿ ನಾವು ಹೇಗೆ ಇದನ್ನು ಮಾಡಿದ್ದೀವಿ ಅಂತ ನೋಡಿಕೊಂಡು ಬರೋಣ. ಗರಿ ಗರಿ ಕಬಾಬ್, ಇವತ್ತಿನ ರೆಸಿಪಿ ಗರಿ ಗರಿ ಕಬಾಬ್. ನೋಡುವ ನಾವು ಗರಿ ಗರಿಯಾದ ಕಬಾಬ್ ಹೇಗೆ ಮಾಡೋದು ಅಂತ. ಈಗ ನಾನು ತೊಳೆದು ಸೋಸಿಟ್ಟ ಚಿಕನ್ನ 1 kg ಚಿಕನ್ ತಗೊಂಡಿದ್ದೇನೆ. ಇದು ಸ್ಕಿನ್ ಔಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡಿ ತಗೊಂಡು ಬಂದಿದ್ದೇನೆ. ಯಾವ ಎಣ್ಣೆಯಲ್ಲಿ ಕರಿತೀವೋ ಆ ಎಣ್ಣೆಯನ್ನು ಇಲ್ಲಿ 1 ಸ್ಪೂನಷ್ಟು ಹಾಕೋಣ. 1 ಕಿಲೋ ಚಿಕನಿಗೆ 1 ಸ್ಪೂನ್ ಎಣ್ಣೆ. ಈ ಕೊಬ್ಬರಿ ಎಣ್ಣೆ ಕಾಸ್ಟ್ಲಿ ಆಗಿರೋದಕ್ಕೆ ನಾನಿಲ್ಲಿ ಸನ್ಫ್ಲವರ್ ಎಣ್ಣೆನ 1 ಸ್ಪೂನು ತಗೊಂಡು ಚೆನ್ನಾಗಿ ಇದನ್ನೀಗ ಮಿಕ್ಸ್ ಮಾಡಬೇಕು. ನಾವು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ 1-2 ನಿಮಿಷ ಹಾಗೆ ಇಡಬೇಕು. ಇದು ಮೇನ್ ಮುಖ್ಯ ಕಾರಣ, ತಳಕ್ಕೆ ಅಂಟಬಾರ್ದು ಅಂತ. ನಾವು ಎಣ್ಣೆ ಹಾಕುವಾಗ ಚಿಕನಲ್ಲಿ ನೀರು ಇರಬಾರ್ದು. ಹಾಗಾಗಿ ನಾನು ಚಿಕನ್ನ ತೊಳೆದು ಚೆನ್ನಾಗಿ ಸೋಸಲಿಕ್ಕೆ ಇಟ್ಟು ನಂತರದಲ್ಲಿ ಚಿಕನಿಗೆ ಎಣ್ಣೆ ಹಾಕಿರೋದು. 1 ಕಿಲೋ ಚಿಕನಿಗೆ 1 ಸ್ಪೂನಷ್ಟು ವಿನೆಗರ್ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ರಸನೂ ಹಾಕ್ಬೋದು, ವಿನೆಗರನ್ನು ಹಾಕ್ಬೋದು. ನಿಂಬೆಹಣ್ಣು ರಸ ತುಂಬ ಹೊತ್ತು ನಾವು ಮಿಕ್ಸ್ ಮಾಡಿಟ್ರೆ ಕಬಾಬಲ್ಲಿ ಒಂದು ಕಹಿ ಬರುತ್ತೆ. ಹಾಗಾಗಿ ನಾನು ವಿನೆಗರ್ ತಗೊಂಡಿದ್ದೀನಿ. ಮತ್ತು ಈ ಒಂದು ಕೆಟ್ಟ ವಾಸನೆ ಕೂಡ ಇರೋದಿಲ್ಲ. ಹಾಗೆ ನಾನು ಇಲ್ಲೊಂದು 3/4 ಸ್ಪೂನು, ಚಿಕ್ಕ ಸ್ಪೂನಲ್ಲಿ 3/4 ಸ್ಪೂನು ಅರಿಶಿನ ಪುಡಿ ತಗೊಂಡು ಇದನ್ನು ಇವಾಗ ಈಗ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೇ ಇಡ್ತೀನಿ. ಯಾಕಂದರೆ ಅರಿಶಿನ ಫಸ್ಟ್ ಚಿಕನಿಗೆ ಆಗಲಿ ಯಾವುದೇ ನಾನ್ ವೆಜ್ಜಿಗೆ ಅರಿಶಿನ ಫಸ್ಟ್ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಂತರ ಅದು ಎಳಿಬೇಕು ಅರಿಶಿನ ಪುಡಿನ. ಆಗಲೇ ಕಬಾಬಿಗೆ ಕೆಟ್ಟ ವಾಸನೆ ಇರೋದಿಲ್ಲ, ಚಿಕನಿಗೆ ಕೆಟ್ಟ ವಾಸನೆ ಇರೋದಿಲ್ಲ. 5 ನಿಮಿಷ ಹೀಗೆ ಇರಲಿ. ಮತ್ತು ಒಂದೊಂದೇ ಏನೆಲ್ಲ ಬೇಕು ಸಾಮಗ್ರಿಗಳನ್ನು ನಾವು ಇಲ್ಲಿ ಹಾಕೋಣ. ಈಗ 5 ನಿಮಿಷ ಆಯಿತು. ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ 1 ಸ್ಪೂನಷ್ಟು ಹಾಕಿದೆ. ಹಾಗೆ 1.5 ಸ್ಪೂನಷ್ಟು ಕಾಶ್ಮೀರ್ ಚಿಲ್ಲಿ ಪೌಡರ್ ಹಾಕಿದೆ. ಈಗ ನಮ್ಮದು ಹೋಮ್ ಮೇಡ್ ಕಬಾಬ್ ಪುಡಿ, ಅದು ನಮಗೆ ಒಂದು ಕಡೆ ಸಿಗುತ್ತೆ. ಹಾಗಾಗಿ ಇದು ಹೋಮ್ ಮೇಡ್ ಕಬಾಬ್ ಪುಡಿ ಹಾಕ್ತಾಯಿದ್ದೀನಿ. ಇದರಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಕೂಡ ಇದೆ, ಸ್ವಲ್ಪ ಅಲ್ಲ, ಸರಿ ಉಪ್ಪಿದೆ. ಹಾಗಾಗಿ ಮತ್ತೆ ಒಂದು ಚೂರು ಉಪ್ಪನ್ನು ನಾವು ಆ್ಯಡ್ ಮಾಡಬೇಕಾಗುತ್ತೆ. ಈಗ ಚಿಕನ್ ಮಸಾಲೆ, ಜೀರಿಗೆ ಪುಡಿ, ಗರಂ ಮಸಾಲೆ, ಇದು 3 ಒಂದು ಬಾಟ್ಲಲ್ಲಿ ನಾನು ಹಾಕಿಟ್ಟಿದ್ದೆ. ಇದನ್ನು 1 ಪಿಂಚಷ್ಟು ಹಾಕಬೇಕು, ಜಾಸ್ತಿ ಹಾಕುವಾಗಿಲ್ಲ. ಜಾಸ್ತಿ ಹಾಕಿದರೆ ಚೆನ್ನಾಗಿ ಬರೋದಿಲ್ಲ. ಕೊನೆಯಲ್ಲಿ ನಾವು ಸ್ವಲ್ಪ 1/4 ಸ್ಪೂನಷ್ಟು ಅಥವಾ 1 ಚಿಟಿಕೆ ಕಸ್ತೂರಿ ಮೆಥಿ, ಮತ್ತು ಬೇಕಂದರೆ 1 ಚಿಟಿಕೆ ಉಪ್ಪು. ಆಮೇಲೆ ಈಗ ನಾನಿಲ್ಲಿ ರೈಸ್ ಫ್ಲೋರ್ ಹಾಕ್ತಾಯಿದ್ದೀನಿ. ಕೆಲವರು ಕಾರ್ನ್ ಫ್ಲೋರ್ ಹಾಕ್ತಾರೆ. ಕಾರ್ನ್ ಫ್ಲೋರ್ಗಿಂತ ಒಳ್ಳೆಯದು ರೈಸ್ ಫ್ಲೋರು. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕೊನೆಯಲ್ಲಿ ಒಂದು ಮೊಟ್ಟೆ ಹಾಕಿ ಮಿಕ್ಸ್ ಮಾಡಿ ಇಡೋಣ. ನಾವು ಹಾಗೆ ಮಿಕ್ಸ್ ಮಾಡಬೇಕು ಫಸ್ಟ್. ಈಗ 1 ಮೊಟ್ಟೆಯನ್ನು ಕೂಡ ಹಾಕ್ತೀನಿ. 1 ಕಿಲೋ ಚಿಕನಿಗೆ 1 ಮೊಟ್ಟೆಯನ್ನು ಹಾಕಿದೆ. ಕೆಲವರು ವೈಟ್ ಮಾತ್ರ ಹಾಕ್ತಾರೆ. ಇದು ಎಲ್ಲನೂ ಕೂಡ ಹಾಕ್ಬೋದು. ಎಲ್ಲ ಹಾಕುವಾಗ ನಾವು ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಜಾಸ್ತಿ ಹಾಕೋದು ಅದಕ್ಕೆ. ಈಗ ಹೊರಗಡೆ ಒಂದು 20 ನಿಮಿಷ ಹೀಗೆ ಇಟ್ಟು ಮತ್ತು ಫ್ರೀಝರಲ್ಲಿ ನಿಮಗೆ ಚೆನ್ನಾಗಿ ಕಬಾಬ್ ಬರಲಿಕ್ಕೋಸ್ಕರ ಫ್ರೀಝರಲ್ಲಿ ಒಂದು 20-30 ನಿಮಿಷ ಇಟ್ಟರೆ ಚೆನ್ನಾಗಿ ಬರುತ್ತೆ ಕಬಾಬ್. ಇಡಲೇಬೇಕು ಅಂತ ಇಲ್ಲ, ಇಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ಕಬಾಬ್. ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ನೋಡಿ. ಕೊನೆಯಲ್ಲಿ ಕರಿಬೇವು ಸೊಪ್ಪೆಲ್ಲ ಹಾಕಲಿಕ್ಕಿದೆ. ಈಗ ಒಟ್ಟಲ್ಲಿ ಒಂದು ಅರ್ಧ ಅಥವಾ 3/4 ಗಂಟೆಗೆ ಇರಲಿ ಫ್ರೀಝರಲ್ಲಿ. ಬೇಕಂದರೆ 20 ನಿಮಿಷ ಆದಮೇಲೆ ಫ್ರೀಝರಲ್ಲಿ ಇಡಿ. ಮೊದಲೇ ಇಟ್ಟರೆ ಉಪ್ಪೆಲ್ಲ ಇಳಿಯೋದಿಲ್ಲ. ಉಪ್ಪು ಇಳಿದ್ಮೇಲೆ ಫ್ರೀಝರಲ್ಲಿ ಇಟ್ಟು ಮತ್ತೆ ಸ್ವಲ್ಪ ನಾರ್ಮಲ್ ಟೆಂಪ್ರೇಚರ್ಗೆ ಬಂದಮೇಲೆ ಫ್ರೈ ಮಾಡ್ಬೋದು. ಈಗ ಫ್ರೀಝರಲ್ಲಿ ಇಟ್ಟು ನಾನು ಹೊರ ತೆಗೆದಾಯಿತು. ಇವಾಗ ನಿಮಗೆ ಬೇಕಂದರೆ ಮಾತ್ರ ಹಾಕಿದರೆ ಚೆನ್ನಾಗಿರುತ್ತೆ. ಕರಿಬೇವು ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಮಿಕ್ಸ್ ಮಾಡಿ, ಆಗ ಕಬಾಬ್ ಸೂಪರಾಗಿ ಬರುತ್ತೆ.
ನಮ್ಮ ಚಿಕನ್ ಜೊತೆ ಕರಿಬೇವು ಕೂಡ ಚೆನ್ನಾಗಿ ಬೇಯಬೇಕು. ಕೆಲವರು ಎಲ್ಲ ಬೆಂದಾದಮೇಲೆ ಕರಿಬೇವನ್ನ ಫ್ರೈ ಮಾಡಿ ಪುಡಿ ಮಾಡಿ ಹಾಕ್ತಾರೆ. ಅದು ಕೂಡ ತೊಂದರೆ ಇಲ್ಲ, ಅದು ಕೂಡ ಮಾಡ್ಬೋದು. ಹೀಗೆ ಮಾಡಿದರೆ ಓಕೆ, ಹಾಗೆ ಮಾಡಿದರೂ ಓಕೆ, ಹೇಗೆ ಬೇಕಾದರೂ ಮಾಡಿ. ಇನ್ನೊಂದು 10 ನಿಮಿಷ ಆಗಬೇಕು ಇದನ್ನು ಫ್ರೈ ಮಾಡಲಿಕ್ಕೆ. ಇದನ್ನು ಮಿಕ್ಸ್ ಮಾಡಿ, ಯಾಕಂದರೆ ಕರಿಬೇವು ಎಲ್ಲದೂ ಕೂಡ ಆ್ಯಡ್ ಆಗಬೇಕಲ್ವ. ಒಂದೇ ಕಡೆ ನಿಂತರೆ ಅದು ಚೆನ್ನಾಗಿರೋದಿಲ್ಲ. ಹಾಗಾಗಿ ಎಲ್ಲ ಚಿಕನ್ ಪೀಸಿಗೂ ಕರಿಬೇವು ಸಿಗಬೇಕು, ಇಲ್ಲಾಂದರೆ ಅವರವರು ಜಗಳ ಮಾಡ್ತಾರೆ, ಆಮೇಲೆ ನಮಗೆ ಸಮಾಧಾನ ಮಾಡಲಿಕ್ಕಾಗಲ್ಲ. ಹಾಗೊಂದು ಜೋಕು ನಂದು, ಜೋಕಲ್ಲೇ ಬದುಕೋಳು ನಾನು. ನೋವಿದ್ದರೂ ಜೋಕ್ ಮಾಡ್ತೇನೆ, ಯಾಕೆ ನೋವಿದ್ದವರಿಗೆ ಅಲ್ವ ಜೋಕು ಹೊರಬರೋದು. ಹಾಗಾಗಿ ತುಂಬ ಒಳ್ಳೊಳ್ಳೆ ಜೋಕೆಲ್ಲ ಮಾಡ್ತೀನಿ. ಇನ್ನು ತುಂಬ ಕ್ಲೋಸ್ ಇರೋರ ಹತ್ರ ಇನ್ನೂ ಒಳ್ಳೊಳ್ಳೆ ಜೋಕ್ ಮಾಡ್ತೀನಿ. ಹಾಗೆ ಇದು ಈಗ ಇರಲಿ ಒಂದು 10 ನಿಮಿಷ. ಈಗ ನಮ್ಮ ಬಾಣಲಿ ಬಿಸಿಯಾಗಿದೆ. ಹಾಗೆ ನಾನೀಗ ಸನ್ಫ್ಲವರ್ ಎಣ್ಣೆ ಹಾಕ್ತಾಯಿದ್ದೀನಿ ಕಬಾಬ್ ಮಾಡಲಿಕ್ಕೆ. ಯಾಕಂದರೆ ಕೊಬ್ಬರಿ ಎಣ್ಣೆ ಬಹಳ ರೇಟು. ನಾವು ತುಂಬ ಕಮ್ಮಿ ಎಣ್ಣೆ ಹಾಕಿದಾಗ ನಮ್ಮ ಕಬಾಬ್ ಆಗಲಿ ಯಾವುದೇ ಬಜ್ಜಿ ಏನೇ ಆಗಲಿ ಎಣ್ಣೆ ಐಟಮ್ಸ್ ಡೀಪ್ ಫ್ರೈ ಅದು ಎಣ್ಣೆ ಎಳ್ಕೊಳ್ಳುತ್ತೆ. ಹಾಗಾಗಿ ತುಂಬ ಕಮ್ಮಿ ಎಣ್ಣೆ ಹಾಕಲಿಕ್ಕೆ ಹೋಗಬೇಡಿ. ಒಂದು ಸಲ ಫ್ರೈ ಮಾಡಿದಾಗ ಮತ್ತೆ ಬೇಕಂದರೆ ಮಾತ್ರ ಇನ್ನೊಂದು ಸಲ ಎಣ್ಣೆಯಲ್ಲಿ ಫ್ರೈ ಮಾಡಿ, ಮತ್ತು ಇಲ್ಲಾಂದರೆ ಎಣ್ಣೆಯನ್ನು ಚೆಲ್ಲಿ, ಇಲ್ಲಾಂದರೆ ಅದರ ಡಬಲ್ ಹಣ ನಾವು ಹಾಸ್ಪಿಟ್ಲಿಗೆ ಕೊಡಬೇಕಾಗುತ್ತೆ. ಬಳಸಿದ ಎಣ್ಣೆಯನ್ನೇ ಬಳಸಬಾರ್ದು, ಯಾಕಂದರೆ ಚಿಕನ್ನಲ್ಲಿರುವ ಎಣ್ಣೆ ಕೂಡ ಇದಕ್ಕೆ ಮಿಕ್ಸ್ ಹಾಕಿರುತ್ತಲ್ವ. ಹಾಗಾಗಿ ನಿಮಗೆ ಅಪ್ಪಿತಪ್ಪಿ ತುಂಬ ಕಷ್ಟ ಅಂತ ಅನಿಸಿದರೆ ಇನ್ನೊಂದು ಸಲ ಬಳಸಿ. ಆಮೇಲೆ 3ನೇ ಸಲ ಖಂಡಿತವಾಗಿ ಇದನ್ನು ಬಳಸಲಿಕ್ಕೆ ಹೋಗಬೇಡಿ. ನಾನು ಮಾಡೋದಿಲ್ಲ, ಒಂದೊಂದು ಸಲ ನಾನು 2 ಸಲ ಅಪರೂಪವಾಗಿ ಬಳಸ್ತೀನಿ, ಆದರೆ ಹೆಚ್ಚಾಗಿ ನಾನು ಒಂದೇ ಸಲ ಬಳಸೋದು. ನಾವು ಇಲ್ಲೇನು ಉಳಿತಾಯ ಮಾಡ್ತೀವಿ ಅದಕ್ಕೆ 2 0 ಸೇರಿಸಿ ನಾವು ಹಾಸ್ಪಿಟ್ಲಿಗೆ ಒಂದಿನ ಕೊಡಬೇಕಾಗುತ್ತೆ. ಹಾಗಾಗಿ ಸಾಯುವಾಗೆಲ್ಲ ನಾವು ನೀಟಾಗಿ ಸಾಯೋಣ ಅಲ್ವಾ, ತುಂಬ ಕಾಯಿಲೆ ಇಟ್ಕೊಂಡು ಸಾಯೋದು ಬೇಡ. ಹಾಗಾಗಿ ನಿಮಗೆಲ್ರಿಗೂ ನಾನು ಇದೊಂದು ಟಿಪ್ಸ್ ಹೇಳಿದೆ ಇವತ್ತು. ಈಗ ಎಣ್ಣೆ ಬಿಸಿಯಾಗಲಿ ಚೆನ್ನಾಗಿ. ಈ ಡೀಪ್ ಫ್ರೈ ಯಾವುದೇ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಮಾಡಿ, ಯಾಕೆಂದರೆ ಅಲ್ಲಿಂದ ಕದಲಬೇಡಿ. ನಾವು ಏನಾದರೂ ಸ್ವಲ್ಪ ಅಪ್ಪಿತಪ್ಪಿ ಕಣ್ಣು ತಪ್ಪಿದರೆ ಅದು ಎಣ್ಣೆಗೆ ಬೆಂಕಿ ಹತ್ತಿದ್ರೆ ನಮ್ಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಈಗ ಹೆಚ್ಚಾಗಿ ಎಲ್ಲರೂ ಮಾಡೋದು ಗ್ಯಾಸ್ ಸಿಲಿಂಡ್ರಲ್ಲಿ ಅಲ್ವಾ. ಗ್ಯಾಸ್ ಸಿಲಿಂಡ್ರ್ ಆಗಲಿ, ಪಂಪ್ ಸ್ಟವ್ ಆಗಲಿ, ಮೇಲೆ ಚಿಮ್ನಿ ಕೂಡ ಇರುತ್ತೆ. ಹಾಗಾಗಿ ತುಂಬ ಎಣ್ಣೆಯಲ್ಲಿ ನಾವು ಡೀಪ್ ಫ್ರೈ ಮಾಡೋದು ಸ್ವಲ್ಪ ಕಮ್ಮಿನೇ, ಆದರೂ ಮಾಡಿದರೆ ನಾನು ಅದು ಹೊತ್ತು ನಾನು ಅಲ್ಲಿಂದ ಕದಲಲ್ಲ, ಅಷ್ಟು ಭಯ ನನಗೆ. ಸ್ವಲ್ಪ ಎಣ್ಣೆ ಜಾಸ್ತಿ ಬಿಸಿ ಆಗುವಾಗ ನಾನು ಫ್ಲೇಮನ್ನ ಸ್ವಲ್ಪ ಚಿಕ್ಕದೇ ಮಾಡ್ತೀನಿ. ನಾವು ಆಮೇಲೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಅಲ್ವ. ನಾವು ಒಬ್ಬರು ಇದ್ದರೆ ಪರವಾಗಿಲ್ಲ, ಅಕ್ಕಪಕ್ಕ ಮನೆ ಇರುತ್ತೆ. ನಮ್ಮ ಮನೆಯಲ್ಲಿಯೂ ಸಾಕಷ್ಟು ಜನ ಇರ್ತಾರೆ. ಆಮೇಲೆ ನಾವೆಲ್ಲ ಹೊರಗಡೆ ಎಲ್ಲ ಕೇಳ್ತೀವಲ್ವ, ಅದು ಪ್ರತಿದಿನ ಏನಾಗುತ್ತೆ ಬೆಂಕಿಯಿಂದ ಅನಾಹುತ. ಅದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೇಳಿದರೆ ಗೊತ್ತಾಗುತ್ತೆ. ಒಂದಿನಕ್ಕೆ ಬರ್ನಾಗಿ ಎಷ್ಟು ಜನ ಅಲ್ಲಿ ಅಡ್ಮಿಟ್ ಆಗ್ತಾರೆ. ಮತ್ತು ಅಲ್ಲಿ ಸರಿಯಾದ ಬೆಡ್ ಕೂಡ ಇವಾಗ ಇಲ್ಲ, ಸಾಕಾಗೋದಿಲ್ಲ. ಎಲ್ಲ ಈ ಥರ ಕೇರ್ಲೆಸ್ಸಲ್ಲೆಲ್ಲ ಅನಾಹುತ ಆಗುತ್ತೆ. ಬೈ ಮಿಸ್ಟೇಕ್ ಆದರೂ ನಾವು ಏನು ಮಾಡಲಿಕ್ಕೂ ಆಗೋದಿಲ್ಲ. ಆದಷ್ಟು ಬೆಂಕಿಯಲ್ಲಿ ಮಾತ್ರ ಎಣ್ಣೆ, ಬೆಂಕಿ, ಗ್ಯಾಸ್ ಸಿಲಿಂಡ್ರ್, ಏನೇ ಕರೆಂಟು ಎಲ್ಲದರಲ್ಲೂ ತುಂಬ ಕೇರ್ಫುಲ್ಲಾಗಿರಿ. ಮಿಕ್ಕಿದ್ದು ನಾವು ಯಾವುದೊಂದು ಶಕ್ತಿ ಇದೆ ಅಲ್ವ, ಅದಕ್ಕೆ ಬಿಡೋಣ. ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ, ಕಬಾಬ್ ಹಾಕೋಣ. ಈಗ ನಾನು ಫ್ಲೇಮನ್ನು ಚಿಕ್ಕದು ಮಾಡ್ತೀನಿ ಇದು ಹಾಕುವಾಗ, ಯಾಕೆಂದ್ರೆ ಸ್ವಲ್ಪ ಒಂದು ಡ್ರಾಪ್ ನೀರು ಇಟ್ಟಿದ್ರೆ ಇದಕ್ಕೆಲ್ಲ ಬೆಂಕಿ ಹತ್ಕೊಳ್ಳುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಹೀಗೆ ಹಾಕಬೇಕು. ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನೀಗ. ಇದು ಕಬಾಬ್ ಆಗಲಿ. ಈಗ ನಮ್ಮ ಗರಿಗರಿಯಾದ ಕಬಾಬ್ ರೆಡಿ ಆಗ್ತಾಯಿದೆ. ನಾನು ಇವಾಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ, ಇಟ್ಟು ಪಕ್ಕದಲ್ಲೇ ನಿಂತ್ಕೊಂಡಿದ್ದೀನಿ. ಅಷ್ಟು ಕೂಡ ಭಯ ನನಗೆ ಬೆಂಕಿ ಅಂದರೆ. ಒಂದು 2 ನಿಮಿಷ ಹೀಗೆ ಬೇಯಲಿ.
ಈಗ ನಮ್ಮ ಕಬಾಬ್ ತೆಗೆಯೋ ಸಮಯ ಕೂಡ ಆಯಿತು ನೋಡಿ. ಒಂದು ಟಿಶ್ಯೂ ತಗೊಂಡು ಅದರ ಮೇಲೆ ಹಾಕಿ ಆಮೇಲೆ ಪಾತ್ರೆಯಲ್ಲಿ ಹಾಕೋಣ. ನೋಡಿ ಕಬಾಬ್ ರೆಡಿ ಆಯಿತು. ಈಗ ನಮ್ಮ ಕಬಾಬ್ ಗರಿಗರಿಯಾದ ಕಬಾಬ್ ರೆಡಿಯಾಗಿದೆ. ಹಾಗೆ ನಾನು ಗಾರ್ನಿಷ್ ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೌತೆಕಾಯಿ, ಈರುಳ್ಳಿ, ಆಮೇಲೆ ಲೆಮನಿಂದ. ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಿ. ಇದು ಹೊರಗಡೆ ಕಬಾಬ್ಗಿಂತ ಆರೋಗ್ಯಕರವಾಗಿದೆ, ಅದಕ್ಕಿಂತಲೂ ಚೆನ್ನಾಗಿ ಟೇಸ್ಟ್ ಇದೆ. ಮತ್ತು ಯಾವ ಹಳೆ ಎಣ್ಣೆಯಲ್ಲಿ ಕೂಡ ಮಾಡಿದ್ದಲ್ಲ, ಹೊರಗಡೆಲ್ಲ ನಿಮ್ಗೆ ಗೊತ್ತಲ್ವ, ಮಾಡಿದ ಎಣ್ಣೆಯಲ್ಲೇ ಮಾಡಿ 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 ಕೊಡ್ತಾರೆ, ಎಂಥದೇ ದೊಡ್ಡ ಹೋಟ್ಲಾಗಿರಲಿ. ಹಾಗಾಗಿ ಎಲ್ಲರೂ ಇದನ್ನು ಮನೆಯಲ್ಲಿ ಮಾಡಿ ಹೀಗೆ ಮಾಡಿ ನೋಡಿ. ಅದೇ ರೀತಿ ನನ್ನ ಈ ಐಲ್ ಸರಿತಾ ಕುಕ್ ಆ್ಯಂಡ್ ವ್ಲಾಗ್ಸಿಗೆ ನಿಮ್ಮದೆಲ್ಲ ಪ್ರೋತ್ಸಾಹ ಪ್ರೀತಿ ಇರಲಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಬೇಕು. ಮತ್ತು ಇಂಥದೇ ಒಂದು ಗರಿಗರಿಯಾದ ಇನ್ನೊಂದು ಅಡುಗೆಯೊಂದಿಗೆ ನಾನು ಬರ್ತೀನಿ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.